F1 ಸಂತತಿಯ ಗಿಡಗಳು ಎಲ್ಲ ಗಿಡಗಳು ಕೂಡ ದುಂಡಾದ ಬೀಜ ಬಿತ್ತಿ ಮತ್ತು ಹಳದಿ ಬಣ್ಣದ ಬೀಜದಳವನ್ನು ಹೊಂದಿದ್ವು ಅಂತ ನೋಡಿದ್ವಿ ನಾವು. ಆಲ್ ದಿ ರಿಸಲ್ಟಿಂಗ್ ಪ್ಲ್ಯಾಂಟ್ಸ್ ವರ್ ರೌಂಡ್ ಯೆಲ್ಲೋ ಪ್ಲ್ಯಾಂಟ್ಸ್. ಇದು ವ್ಯಕ್ತ ನಮೂನೆ, ಫಿನೋಟೈಪ್. ಜೀನ್ ನಮೂನೆ ಏನು, ಜೀನೋಟೈಪ್ ಏನು? ಕ್ಯಾಪಿಟಲ್ R ಸ್ಮಾಲ್ r ಕ್ಯಾಪಿಟಲ್ Y ಸ್ಮಾಲ್ y. ಸೊ ಮುಂದಿನ ಹಂತದಲ್ಲಿ ಅವನೇನು ಮಾಡ್ದ, ಈ ಗಿಡಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದ, ಅಲೋಡ್ ದೆಮ್ ಟು ಅಂಡರ್ಗೋ ಸೆಲ್ಫ್ ಪಾಲಿನೇಷನ್. ಸೊ ಅದನ್ನೇ ನಾವು 2 ಪೇರೆಂಟಲ್ ಕಾಂಬಿನೇಷನ್, ಮೇಲ್ ಗೆಮೇಟ್ಗೊಂದು ಫೀಮೇಲ್ ಗೆಮೇಟ್ಗೊಂದು ಬರೆದ್ರೆ ಕ್ಯಾಪಿಟಲ್ R ಸ್ಮಾಲ್ r ಕ್ಯಾಪಿಟಲ್ Y ಸ್ಮಾಲ್ y ಕ್ಯಾಪಿಟಲ್ R ಸ್ಮಾಲ್ r ಕ್ಯಾಪಿಟಲ್ Y ಸ್ಮಾಲ್ y. ಇಲ್ಲಿ 4 ಫ್ಯಾಕ್ಟರ್ಸ್ ಇದೆ. ಈಗ ಸೀಡ್ ಕೋಟಿಗೆ ಸಂಬಂಧಪಟ್ಟಾಗೆ 2 ಇದೆ, ಕಲರ್ ಆಫ್ ದಿ ಕಾಟಿಲಿಡನ್ಗೆ ಸಂಬಂಧಪಟ್ಟಾಗೆ 2 ಇದೆ, 4 ಫ್ಯಾಕ್ಟರ್ಸ್ ಇದೆ ಅಥವಾ 4 ಜೀನ್ಸ್ ಇದೆ. ಹಾಗಾಗಿ 4 × 4 16 ಕಾಂಬಿನೇಷನ್ ಬರಬೇಕು. 4 ಟೈಪ್ ಆಫ್ ಲಿಂಗಾಣುಗಳು ಬರಬೇಕು. ಕ್ಯಾಪಿಟಲ್ R ಕ್ಯಾಪಿಟಲ್ Y 1, ಕ್ಯಾಪಿಟಲ್ R ಸ್ಮಾಲ್ y 1, ಸ್ಮಾಲ್ r ಕ್ಯಾಪಿಟಲ್ Y 1, ಸ್ಮಾಲ್ r ಸ್ಮಾಲ್ y 1. ಅದೇ ರೀತಿ ಇಲ್ಲಿ ಕ್ಯಾಪಿಟಲ್ R ಕ್ಯಾಪಿಟಲ್ Y, ಕ್ಯಾಪಿಟಲ್ R ಸ್ಮಾಲ್ y, ಸ್ಮಾಲ್ r ಕ್ಯಾಪಿಟಲ್ Y, ಸ್ಮಾಲ್ r ಸ್ಮಾಲ್ y. ಸೊ ಈ 4 × 4 16 ಕಾಂಬಿನೇಷನ್ಗಳು ಹೇಗೆ ಬರ್ತವೆ ಅನ್ನೋದನ್ನು ನೋಡೋದಕ್ಕೆ ನಾವೊಂದು ಪುನೆಟ್ ಸ್ಕ್ವೇರ್ ಚಕ್ಕರ್ ಬೋರ್ಡ್ ಹಾಕಿದ್ರೆ ಆ ಚಕ್ಕರ್ ಬೋರ್ಡ್ನಲ್ಲಿ 16 ಚೌಕಗಳಿರಬೇಕು. ಇಲ್ಲಿ 1ರ ಲಿಂಗಾಣುಗಳನ್ನು ಬರೆದಿದ್ದೀನಿ, ಇಲ್ಲಿ ಇನ್ನೊಂದರ ಲಿಂಗಾಣುಗಳನ್ನು ಬರೆದಿದ್ದೀನಿ. ಕ್ಯಾಪಿಟಲ್ R ಕ್ಯಾಪಿಟಲ್ Y, ಕ್ಯಾಪಿಟಲ್ R ಸ್ಮಾಲ್ y, ಸ್ಮಾಲ್ r ಕ್ಯಾಪಿಟಲ್ Y, ಸ್ಮಾಲ್ r ಸ್ಮಾಲ್ y. ಅದೇ ರೀತಿ ಇಲ್ಲಿ 4 ಬಗೆಯ ಲಿಂಗಾಣುಗಳು. ಇವೆರಡು ಲಿಂಗಾಣುಗಳು ಸೇರಿದ್ರೆ ಕ್ಯಾಪಿಟಲ್ R ಕ್ಯಾಪಿಟಲ್ R ಕ್ಯಾಪಿಟಲ್ Y ಕ್ಯಾಪಿಟಲ್ Y ಆಗುತ್ತೆ. ಇವೆರಡು ಲಿಂಗಾಣುಗಳು ಸೇರಿದ್ರೆ ಕ್ಯಾಪಿಟಲ್ R ಕ್ಯಾಪಿಟಲ್ R ಕ್ಯಾಪಿಟಲ್ Y ಸ್ಮಾಲ್ y ಆಗುತ್ತೆ. ಇವೆರಡು ಲಿಂಗಾಣುಗಳು ಸೇರಿದ್ರೆ ಕ್ಯಾಪಿಟಲ್ R ಸ್ಮಾಲ್ r ಕ್ಯಾಪಿಟಲ್ Y ಕ್ಯಾಪಿಟಲ್ Y ಆಗುತ್ತೆ. ಇವೆರಡು ಲಿಂಗಾಣುಗಳು ಸೇರಿದ್ರೆ ಕ್ಯಾಪಿಟಲ್ R ಸ್ಮಾಲ್ r ಕ್ಯಾಪಿಟಲ್ Y ಸ್ಮಾಲ್ y ಆಗುತ್ತೆ. ಈ ಚೌಕಕ್ಕೆ ಬಂದರೆ ಇವೆರಡು ಲಿಂಗಾಣುಗಳು ಕ್ಯಾಪಿಟಲ್ R ಕ್ಯಾಪಿಟಲ್ R ಕ್ಯಾಪಿಟಲ್ Y ಸ್ಮಾಲ್ y. ಇವೆರಡು ಸೇರಿದರೆ ಸೂಕ್ಷ್ಮವಾಗಿ ಗಮನಿಸಿ, ಕ್ಯಾಪಿಟಲ್ R ಕ್ಯಾಪಿಟಲ್ R ಸ್ಮಾಲ್ y ಸ್ಮಾಲ್ y. ಇವೆರಡು ಸೇರಿದರೆ ಕ್ಯಾಪಿಟಲ್ R ಕ್ಯಾಪಿಟಲ್ R ಸ್ಮಾಲ್ r ಕ್ಯಾಪಿಟಲ್ Y ಸ್ಮಾಲ್ y. ಇವೆರಡು ಸೇರಿದರೆ ಮತ್ತೆ ಸೂಕ್ಷ್ಮವಾಗಿ ಗಮನಿಸಿ, ಕ್ಯಾಪಿಟಲ್ R ಸ್ಮಾಲ್ r ಸ್ಮಾಲ್ y ಸ್ಮಾಲ್ y. ಹಾಗೆಯೇ ಇವೆರಡು ಸೇರಿದಾಗ ಕ್ಯಾಪಿಟಲ್ R ಸ್ಮಾಲ್ r ಕ್ಯಾಪಿಟಲ್ Y ಕ್ಯಾಪಿಟಲ್ Y. ಇವೆರಡು ಸೇರಿದಾಗ ಕ್ಯಾಪಿಟಲ್ R ಸ್ಮಾಲ್ r ಕ್ಯಾಪಿಟಲ್ Y ಸ್ಮಾಲ್ y. ಇವೆರಡು ಸೇರಿದಾಗ ಸ್ಮಾಲ್ r ಕ್ಯಾಪಿಟಲ್ Y ಮತ್ತು ಸೂಕ್ಷ್ಮವಾಗಿ ಗಮನಿಸಿ, ಇವೆರಡು ಸೇರಿದಾಗ ಸ್ಮಾಲ್ r ಕ್ಯಾಪಿಟಲ್ Y ಸ್ಮಾಲ್ y. ಇವೆರಡು ಸೇರಿದಾಗ ಕ್ಯಾಪಿಟಲ್ R ಕ್ಯಾಪಿಟಲ್ Y ಸ್ಮಾಲ್ y. ಇವೆರಡು ಸೇರಿದರೆ ಕ್ಯಾಪಿಟಲ್ R ಸ್ಮಾಲ್ y ಸ್ಮಾಲ್ y. ಇವೆರಡು ಸೇರಿದರೆ ಸ್ಮಾಲ್ r ಕ್ಯಾಪಿಟಲ್ Y ಸ್ಮಾಲ್ y. ಇವೆರಡು ಸೇರಿದರೆ ಸ್ಮಾಲ್ r ಕ್ಯಾಪಿಟಲ್ Y ಕ್ಯಾಪಿಟಲ್ Y. ಹೀಗೆ 13 ಬಗೆಯ ಸಸ್ಯಗಳು ಉಂಟಾಗೋದು, 16 ಬಗೆಯ ಸಸ್ಯಗಳು ಉಂಟಾಗೋದು. ಸಾಂಕೇತಿಕವಾಗಿ ನಾವು ಇದನ್ನು ನಿರೂಪಿಸೋಣ. ಇದು ರೌಂಡ್ ಯೆಲ್ಲೋ, ದುಂಡಾದ ಮತ್ತು ಹಳದಿ ಬಣ್ಣದ ಸಸ್ಯಗಳು, ಅಂದರೆ ದುಂಡಾದ ಬೀಜ ಬಿತ್ತಿ ಹಳದಿ ಬಣ್ಣದ ಬೀಜದಳ ಇರುವಂಥ ಸಸ್ಯಗಳು. ಸೊ ಅದನ್ನು ಹೀಗೆ ತೋರಿಸ್ತೀನಿ. ಇದು ರೌಂಡ್ ಯೆಲ್ಲೋ, ಇದು ರೌಂಡ್ ಯೆಲ್ಲೋ, ಇದು ರೌಂಡ್ ಯೆಲ್ಲೋ, ಇದು ರೌಂಡ್ ಯೆಲ್ಲೋ, ಇದು ಕೂಡ ರೌಂಡ್ ಯೆಲ್ಲೋ, ಇದು ರೌಂಡ್ ಗ್ರೀನ್. ಯಾಕೆ ಸ್ಮಾಲ್ y ಇದೆ. ಇದು ರೌಂಡ್ ಯೆಲ್ಲೋ, ಇದು ಕೂಡ ರೌಂಡ್ ಗ್ರೀನ್, ಕ್ಯಾಪಿಟಲ್ R ಸ್ಮಾಲ್ y.
ಇದು ರೌಂಡ್ ಎಲ್ಲೋ, ಇದು ರೌಂಡ್ ಎಲ್ಲೋ. ಇದು ನೋಡಿ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಸೊ ರಿಂಕಲ್ಡ್ ಯೆಲ್ಲೋ. ಇದು ಕೂಡ ರಿಂಕಲ್ಡ್ ಯೆಲ್ಲೋ. ಇದು ರೌಂಡ್ ಎಲ್ಲೋ, ಇದು ರೌಂಡ್ ಗ್ರೀನ್, ಇದು ರಿಂಕಲ್ಡ್ ಯೆಲ್ಲೋ, ಇದು ರಿಂಕಲ್ಡ್ ಗ್ರೀನ್. ಈ 16ರಲ್ಲಿ ರೌಂಡ್ ಎಲ್ಲೋ ಎಷ್ಟಿದೆ? ಈ 9 ಸಸ್ಯಗಳು ರೌಂಡ್ ಎಲ್ಲೋ. ಈ 3 ರೌಂಡ್ ಗ್ರೀನ್, ಈ 3 ರಿಂಕಲ್ಡ್ ಯೆಲ್ಲೋ, ಇದು 1 ರಿಂಕಲ್ಡ್ ಗ್ರೀನ್. ಸೊ 9 ದುಂಡಾದ ಬೀಜ ಬಿತ್ತಿ ಹಳದಿ ಬೀಜದಳ ಇರುವ ಸಸ್ಯಗಳು, 3 ದುಂಡಾದ ಬೀಜ ಬಿತ್ತಿ ಹಸಿರು ಬೀಜದಳದ ಸಸ್ಯಗಳು, 3 ಸುಕ್ಕಾದ ಬೀಜ ಬಿತ್ತಿ ಹಳದಿ ಬೀಜದಳದ ಸಸ್ಯಗಳು, 1 ಸುಕ್ಕಾದ ಬೀಜ ಬಿತ್ತಿ ಹಸಿರು ಬೀಜದಳದ ಸಸ್ಯ. 9:3:3:1. ಇದನ್ನು ಫಿನೋಟಿಪಿಕ್ ರೇಷಿಯೋ ಅಂತ ಕರಿತೀವಿ. ಇದು ವ್ಯಕ್ತ ನಮೂನೆ. ಹೊರಗಡೆ ಗಿಡ ಹೇಗೆ ಕಾಣಿಸ್ತಾ ಇದೆ, ಅದರ ಬೀಜ ದಳ ಹೇಗೆ, ಯಾವ ಬಣ್ಣ ಇದೆ, ಬೀಜ ಬಿತ್ತಿ ಹೇಗಿದೆ ಅನ್ನೋದನ್ನು ಮಾತ್ರ ಗಮನಿಸಿದಾಗ ನಮಗೆ ಈ ಒಂದು ಅನುಪಾತ ಸಿಕ್ಕತ್ತೆ. ಈ ರೀತಿ ಬಂದ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡಿದಾಗ ಮೆಂಡೆಲ್ನಿಗೆ ಇನ್ನೊಂದು ಮುಖ್ಯವಾದಂಥ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಆ ತೀರ್ಮಾನವನ್ನು ಅವನು ಸ್ವತಂತ್ರ ವಿಂಗಡಣೆ ಅಂತ ಕರೀತಾನೆ. ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಕರೀತಾನೆ. ಮುಂದೆ ಅದು ಒಂದು ಆನುವಂಶೀಯತೆಯ ನಿಯಮವಾಗಿ ರೂಪುಗೊಳ್ಳುತ್ತೆ. ಸೊ ಅದನ್ನು ನಾವೀಗ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಸ್ವತಂತ್ರ ವಿಂಗಡಣೆಯ ನಿಯಮ ಅಂತ ಕರಿತೀವಿ. ಆನುವಂಶೀಯತೆಯ 3ನೇ ನಿಯಮ ಅಂತ ಕರಿತೀವಿ. ಮೊದಲನೇ ನಿಯಮ ಪ್ರಬಲತೆ, 2ನೇ ನಿಯಮ ಬೇರ್ಪಡಿಕೆಯ ನಿಯಮ, 3ನೇ ನಿಯಮ ಸ್ವತಂತ್ರ ವಿಂಗಡಣೆಯ ನಿಯಮ. ಈ ನಿಯಮ ಏನು ಹೇಳುತ್ತೆ ಅನ್ನೋದನ್ನು ಮೊದಲು ನೋಡೋಣ. ಆಮೇಲೆ ಅದನ್ನು ಈ ಉದಾಹರಣೆನ ಗಮನಿಸ್ತಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈ ನಿಯಮ ಹೀಗೆ ಹೇಳುತ್ತೆ: ಇನ್ ಎ ಡೈಹೈಬ್ರಿಡ್ ಕ್ರಾಸ್, ದಿ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿ 2 pairs ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಸ್ಟೇ ಟುಗೆದರ್ ಇನ್ F1. ಒಂದು ದ್ವಿತಳಿ ಸಂಕರದಲ್ಲಿ, ದ್ವಿತಳಿ ಅಂದರೆ 2 ವಿರುದ್ಧ ಲಕ್ಷಣಗಳಿರೋದ್ರಿಂದ, ದಿ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ 2 pairs ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಸೊ ಇಲ್ಲಿ 2 ಜೊತೆ ವಿರುದ್ಧ ಲಕ್ಷಣಗಳಿಗೆ ಕಾರಣವಾಗುವಂಥ ಅಂಶಗಳಿವೆ, ಜೀನ್ಗಳಿವೆ. ಈ 4 ಜೀನ್ಗಳು, ಈ 4 ಅಂಶಗಳು F1 ಪೀಳಿಗೆಯಲ್ಲಿ ಒಟ್ಟಿಗೆ ಕಂಡುಬರುತ್ತವೆ. ಸ್ಟೇ ಟುಗೆದರ್. ನೋಡಿ ಇಲ್ಲಿ ಇದರ ಜೀನೋಟೈಪ್ ನೋಡಿ, ಕ್ಯಾಪಿಟಲ್ R, ಸ್ಮಾಲ್ r, ಕ್ಯಾಪಿಟಲ್ Y, ಸ್ಮಾಲ್ y. ಇದು ರೌಂಡ್ ಸೀಡ್ ಕೋಟ್ಗೆ ಬೇಕಾದಂಥ ಅಂಶ, ಇದು ರಿಂಕಲ್ ಸೀಡ್ ಕೋಟ್ಗೆ ಬೇಕಾದಂಥ ಅಂಶ, ಇದು ಯೆಲ್ಲೋ ಕಲರ್ಡ್ ಕಾರ್ಟಿಲೇಡನ್ಗೆ ಬೇಕಾದಂಥ ಅಂಶ, ಇದು ಗ್ರೀನ್ ಕಲರ್ಡ್ ಕಾರ್ಟಿಲೇಡನ್ಗೆ ಬೇಕಾದಂಥ ಅಂಶ. ಈ 4 ಅಂಶಗಳು F1 ಪೀಳಿಗೆಯಲ್ಲಿ ಒಟ್ಟಿಗೆ ಇವೆ. 2 ಮಾತ್ರ ಪ್ರಕಟವಾಗಿದೆ, ಯಾಕೆಂದರೆ ಅವು ಪ್ರಬಲ. ಇನ್ನೆರಡು ಪ್ರಕಟವಾಗಿಲ್ಲ, ಯಾಕೆಂದರೆ ಅವು ದುರ್ಬಲ. ಆದರೆ ಡ್ಯೂರಿಂಗ್ ದಿ ಫಾರ್ಮೇಷನ್ ಆಫ್ ಗೆಮೀಟ್ಸ್, ದಿ ಫ್ಯಾಕ್ಟರ್ಸ್ ಅಸಾರ್ಟ್ ಇಂಡಿಪೆಂಡೆಂಟ್ಲಿ. ಲಿಂಗಾಣುಗಳ ಉತ್ಪತ್ತಿಯಾಗುವ ಸಮಯದಲ್ಲಿ ಈ ಅಂಶಗಳು, ಈ ಜೀನ್ಗಳು, ಈ ವಂಶವಾಹಿಗಳು ಸ್ವತಂತ್ರವಾಗಿ ವಿಂಗಡಣೆ ಆಗ್ತವೆ. ಏನು ಸ್ವತಂತ್ರವಾಗಿ ವಿಂಗಡಣೆ ಆಗ್ತವೆ ಅಂದರೆ, ಲಿಂಗಾಣುಗಳನ್ನು ನೋಡಿ. ಈ ಲಿಂಗಾಣುಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವ ರೀತಿ ಜೀನ್ಗಳು ಬೇರೆ ಬೇರೆ ಆಗಿವೆ ಅಂತಂದರೆ, ಪ್ರತಿಯೊಂದು ಲಿಂಗಾಣುವಿನಲ್ಲಿ ಬೀಜ ಬಿತ್ತಿಗೆ ಬೇಕಾದಂಥ ಒಂದು ವಂಶವಾಹಿ ಇದೆ, ಬೀಜ ದಳಕ್ಕೆ ಬೇಕಾದಂಥ ಒಂದು ವಂಶವಾಹಿ ಇದೆ. ಇಲ್ಲಿ ಕ್ಯಾಪಿಟಲ್ R, ಕ್ಯಾಪಿಟಲ್ Y ಇದೆ, ಇಲ್ಲಿ ಕ್ಯಾಪಿಟಲ್ R, ಸ್ಮಾಲ್ y ಇದೆ, ಇಲ್ಲಿ ಸ್ಮಾಲ್ r, ಕ್ಯಾಪಿಟಲ್ Y ಇದೆ,
ಇಲ್ಲಿ ಸ್ಮಾಲ್ ಆರ್ ಸ್ಮಾಲ್ ವೈ ಇದೆ. ಅಂದರೆ ಪ್ರತಿಯೊಂದು ಲಿಂಗಾಣುವಿನಲ್ಲಿ ಒಂದು ಅಂಶ, ಒಂದು ವಂಶವಾಹಿ ಬೀಜ ಬಿತ್ತಿಗೆ ಸಂಬಂಧಪಟ್ಟಿದ್ದರೆ ಇನ್ನೊಂದು ವಂಶವಾಹಿ ಬೀಜದಳಕ್ಕೆ ಸಂಬಂಧಪಟ್ಟಿದೆ. ಅದು ಪ್ರಬಲವೋ ದುರ್ಬಲವೋ ಅನ್ನುವುದು ಮುಖ್ಯವಲ್ಲ ಇಲ್ಲಿ. ಅದಕ್ಕೆ ಇದನ್ನು ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಸ್ವತಂತ್ರ ವಿಂಗಡಣೆ ಅಂತ ಕರೆದಿತ್ತು. ಈ ಸ್ವತಂತ್ರ ವಿಂಗಡಣೆ ಆಗಿರೋದ್ರಿಂದಲೇ ಮೆಂಡಲ್ನಿಗೆ ಈ ಫಲಿತಾಂಶದಲ್ಲಿ 2 ಭಿನ್ನತೆಗಳು ಕಂಡುಬಂದಿತ್ತು. 2 ಪೋಷಕ ಜೀವಿಗಳ ಸಂಯೋಜನೆಯೇ ಕಂಡುಬಂದರೆ 2 ಭಿನ್ನತೆಗಳು ಕಂಡುಬಂದಿದ್ದು ರೌಂಡ್ ಗ್ರೀನ್, ರಿಂಕಲ್ಡ್ ಯೆಲ್ಲೋ. ಅದನ್ನು ನೀವು ಈ ಲಿಂಗಾಣುಗಳಲ್ಲೇ ನೋಡ್ಬೋದು. ರೌಂಡ್ ಗ್ರೀನ್ ಇದು ರೌಂಡ್ ಯೆಲ್ಲೋ. ಇದು ನೋಡಿ ರೌಂಡ್ ಗ್ರೀನ್ ಹೊಸ ಸಂಯೋಜನೆ. ಇದು ನೋಡಿ ರಿಂಕಲ್ಡ್ ಯೆಲ್ಲೋ ಹೊಸ ಸಂಯೋಜನೆ. ಇದು ನೋಡಿ ರಿಂಕಲ್ಡ್ ಗ್ರೀನ್ ಪೋಷಕ ಜೀವಿಯಲ್ಲಿದ್ದ ಸಂಯೋಜನೆ. ಸೊ ಇದೆರಡು ಪೋಷಕ ಜೀವಿಯಲ್ಲಿದ್ದ ಸಂಯೋಜನೆ, ಇದೆರಡು ಹೊಸ ಸಂಯೋಜನೆ. ಈ ಹೊಸ ಸಂಯೋಜನೆ ಉಂಟಾಗೋದಕ್ಕೆ ಕಾರಣ ಲಿಂಗಾಣುಗಳು ಉತ್ಪತ್ತಿಯಾಗುವಾಗ ವಂಶವಾಹಿಗಳು ಸ್ವತಂತ್ರವಾಗಿ ವಿಂಗಡಣೆಯಾಗಿರೋದು. ಹಾಗಾಗಿ 2 ಭಿನ್ನತೆಗಳು ಬರೋದಕ್ಕೆ ಕಾರಣವಾಯಿತು ಅಂತ. ಇಲ್ಲಿ ಗಮನಿಸಬೇಕಾದ ಇನ್ನು 2 ಅಂಶ ಇದೆ. ಒಂದು, ನಾವಿಲ್ಲಿ ಬರೆದಿರೋದು ಫಿನೋಟಿಪಿಕ್ ರೇಷಿಯೋ, ವ್ಯಕ್ತ ನಮೂನೆಯ ಅನುಪಾತ. ಹಾಗಾದರೆ ಇದಕ್ಕೆ ಜೀನೋಟಿಪಿಕ್ ರೇಷಿಯೋ ಬರೆಯೋದಕ್ಕೆ ಸಾಧ್ಯವಿಲ್ಲವೇ? ಜೀನ್ ನಮೂನೆಯ ಅನುಪಾತವನ್ನು ಬರೆಯೋದಕ್ಕೆ ಸಾಧ್ಯವಿಲ್ಲವೇ? ಸಾಧ್ಯ ಇದೆ. ನಿಮಗೆ ಈ ಮೊದಲನೇ ಸಾಲನ್ನು ಗಮನಿಸಿದ್ರೆ 4 ಬಗೆಯ ರೌಂಡ್ ಎಲ್ಲೋ ಸಸ್ಯಗಳಿರೋದು ಕಂಡುಬರುತ್ತೆ. ಹೋಮೋಜೈಗಸ್ ಫಾರ್ ರೌಂಡ್, ಹೋಮೋಜೈಗಸ್ ಫಾರ್ ಯೆಲ್ಲೋ, ಹೋಮೋಜೈಗಸ್ ಫಾರ್ ರೌಂಡ್, ಹೆಟ್ರೋಜೈಗಸ್ ಫಾರ್ ಯೆಲ್ಲೋ, ಹೋಮೋಜೈಗಸ್ ಫಾರ್ ಹೆಟ್ರೋಜೈಗಸ್ ಫಾರ್ ರೌಂಡ್, ಹೋಮೋಜೈಗಸ್ ಫಾರ್ ಯೆಲ್ಲೋ, ಹೆಟ್ರೋಜೈಗಸ್ ಫಾರ್ ರೌಂಡ್, ಹೆಟ್ರೋಜೈಗಸ್ ಫಾರ್ ಯೆಲ್ಲೋ. ಅಂದರೆ ರೌಂಡ್ ಎಲ್ಲೋ ಗಿಡದಲ್ಲೇ 4 ಥರ ಇದೆ. ಅದರಲ್ಲಿ ಒಂದು ಹೋಮೋಜೈಗಸ್ ಫಾರ್ ರೌಂಡ್, ಹೋಮೋಜೈಗಸ್ ಫಾರ್ ಯೆಲ್ಲೋ. ಇನ್ನೆರಡು ಹೋಮೋಜೈಗಸ್ ಫಾರ್ ರೌಂಡ್, ಹೆಟ್ರೋಜೈಗಸ್ ಫಾರ್ ಯೆಲ್ಲೋ. ಇನ್ನೆರಡು ಹೆಟ್ರೋಜೈಗಸ್ ಫಾರ್ ರೌಂಡ್, ಹೋಮೋಜೈಗಸ್ ಫಾರ್ ಯೆಲ್ಲೋ. ಇನ್ನು 4, ಈ 4 ನೋಡಿ ಹೆಟ್ರೋಜೈಗಸ್ ಫಾರ್ ರೌಂಡ್, ಹೆಟ್ರೋಜೈಗಸ್ ಫಾರ್ ಯೆಲ್ಲೋ. ಸೊ ಈ 4 ರೌಂಡ್ ಎಲ್ಲೋ ಗಿಡಗಳು, ಈ 3 ರಿಂಕಲ್ಡ್ ರೌಂಡ್ ಗ್ರೀನ್ ಗಿಡಗಳು, ಈ 3 ರಿಂಕಲ್ಡ್ ಎಲ್ಲೋ ಗಿಡಗಳು. ಇದು ರಿಂಕಲ್ಡ್ ಗ್ರೀನ್ ಗಿಡ. ಅಂದರೆ ಜೀನ್ ನಮೂನೆಗೆ ಅನುಪಾತ ಬರೆದರೆ ಆ ಅನುಪಾತ ಹೀಗಿರುತ್ತೆ: 1:2:4:1:2:1:1:1. ಇನ್ನೊಂದು ಮುಖ್ಯವಾಗಿ ನೀವು ಗಮನಿಸಬೇಕಾದ ಅಂಶ ಇದೆ. ಈ ಫಿನೋಟಿಪಿಕ್ ರೇಷಿಯೋ, ವ್ಯಕ್ತ ನಮೂನೆಯ ಅನುಪಾತ ಏನಿದೆ 9:3:3:1, ಈ ಅನುಪಾತಕ್ಕೂ ಏಕತಳಿ ಸಂಕರದಲ್ಲಿ ನಾವು ಪಡೆದಂಥ ಅನುಪಾತ 3:1, ಇವೆರಡಕ್ಕೂ ನಡುವೆ ಏನು ಸಂಬಂಧ ಇದೆ ಅಂತ ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ರೌಂಡ್ ಎಲ್ಲೋ ಪ್ಲ್ಯಾಂಟ್ಸ್ನಲ್ಲಿ 9 ಇದೆ. ಸೊ ರೌಂಡ್ ಸೀಡ್ ಕೋಟ್ ಇರೋ ಗಿಡಗಳು ಎಷ್ಟಿದೆ? 9. ಇಲ್ಲಿ 3, 9 + 3 12. ರಿಂಕಲ್ಡ್ ಸೀಡ್ ಕೋಟ್, ಸುಕ್ಕಾದ ಬೀಜ ಬಿತ್ತಿ ಇರುವಂಥ ಗಿಡಗಳೆಷ್ಟಿದೆ? 3 + 1 4. ಸೊ 12:4 ಅಂದರೆ ಅದು 3:1. ಅದೇ ರೀತಿ ಎಲ್ಲೋ ಹಳದಿ ಬೀಜದಳ ಇರುವಂಥ ಗಿಡ 9 ಇದೆ. ಇಲ್ಲಿ 3 ಇದೆ. 9 + 3 12. ಹಸಿರು ಬೀಜದಳ ಇರೋದು 3 + 1 4, 12:4 ಅಂದರೆ 3:1. ಅಂದರೆ ಇಲ್ಲಿ 3:1 ರೇಷಿಯೋ 2 ಇದೆ. ಒಂದು ರೌಂಡ್ ಆ್ಯಂಡ್
ರಿಂಕಲ್ಡ್ಗೆ, ಇನ್ನೊಂದು ಯೆಲ್ಲೋ ಆ್ಯಂಡ್ ಗ್ರೀನ್ಗೆ. ಸೊ 3:1 ಇಂಟು 3:1 ಮಾಡಿ ನೋಡಿ. 3:1 ಇಂಟು 3:1 ನಿಮಗೆ 9:3:3:1 ಬರುತ್ತೆ. ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ, ದ್ವಿಸಂಕರ ತಳಿಯ ವ್ಯಕ್ತ ನಮೂನೆಯ ಅನುಪಾತ 9:3:3:1 2 ಏಕತಳಿ ಸಂಕರಗಳ ಅನುಪಾತದ ಪ್ರಾಡಕ್ಟ್ ಆಗಿದೆ. ಯಾಕೆ ಅಂದರೆ 2 ಭಿನ್ನವಾದಂಥ ಏಕಸಂಕರ ಲಕ್ಷಣಗಳು ಇಲ್ಲಿ ಸೇರಿಕೊಂಡಿವೆ. ಹಾಗಾಗಿ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಸ್ವತಂತ್ರ ವಿಂಗಡಣೆ ಆಗಿರೋದ್ರಿಂದ ಅದೇ ಒಂದು 3:1 ರೇಷಿಯೋ ಬೇರೆ, ಇದೇ ಒಂದು 3:1 ರೇಷಿಯೋ ಬೇರೆ ಸೇರಿಕೊಂಡಾಗ ನಿಮಗೆ 9:3:3:1 ರೇಷಿಯೋ ಬರುತ್ತೆ. ಇದು ಗಮನಿಸಬೇಕಾದ ಭಾಳ ಮುಖ್ಯವಾದಂಥ ಅಂಶ.